ಕಾರ್ಮಿಕ ಇಲಾಖೆಯ ಇಂಥ ರಕ್ಷಾ ಕಿಟ್, ಸುರಕ್ಷಾ ಕಿಟ್ ಅನ್ನು ಕೊಡ್ತಾ ಇದ್ದಾರೆ. ಸರಿ, ಅಂದರೆ ನಿಮಗೆ ರಕ್ಷಣೆ ಆಗುವಂಥ ಒಂದು ಸುರಕ್ಷಾ ಕಿಟ್ ಅನ್ನು ಸಹ ಕೊಡ್ತಾರೆ. ಇಡೀ ಕಾರ್ಮಿಕ ಇಲಾಖೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡ್ತಿರೋದು ನಮ್ಮ ನಾಡಿನ ಹೆಮ್ಮೆಯ ಸಚಿವರಾದಂಥ ಸನ್ಮಾನ್ಯ ಸಂತೋಷ್ ಲಾರ್ಜಿ. ಆ ಮನುಷ್ಯ ಬಾಬಣ್ಣ ಹೇಳಿದರು, ಆ ಮನುಷ್ಯ ಸಾಮಾನ್ಯವಾಗಿ ಭಾಳ ಸರಳ ಸಜ್ಜನಿಕೆಯ ವ್ಯಕ್ತಿ. ಅವರು ಹುಟ್ಟಿದಾಗಲೇ ಶ್ರೀಮಂತರು. ಅವರು ಆ ಕಾಲದಲ್ಲೇ ಅವರು ಮೈನ್ಸನ್ನು ಮಾಡಿ ಬಂದಂಥ ದೊಡ್ಡ ಶ್ರೀಮಂತ ಕುಟುಂಬ, ರಾಜಮನೆತನದ ಕುಟುಂಬದಲ್ಲೇ ಬಂದಂಥ ಥರ ಇದ್ದಾರೆ. ಆದರೆ ಆ ಮನುಷ್ಯ ಮಾತ್ರ ಬಡವರ ಕಲ್ಯಾಣಕ್ಕೋಸ್ಕರ, ಜನಪರ ಕಲ್ಯಾಣಕ್ಕೋಸ್ಕರ ಆ ಮನುಷ್ಯ ಇವತ್ತು ಈ ರಾಜ್ಯದ ಜನರ, ಇವತ್ತು ಕಾರ್ಮಿಕರ ವರ್ಗದವರಿಗೆ ಒಳ್ಳೆಯ ಒಂದು ಶಕ್ತಿ ಕೊಟ್ಟಂಥದ್ದು, ಬೂಸ್ಟ್ ಕೊಟ್ಟಂಥವರು ಕಾರ್ಮಿಕ ಸಚಿವರಂತ ಈ ಹೆಮ್ಮೆ ಎಂದು ಹೇಳ್ಬೋದು. ಕಾರಣ ನೋಡಿ, ಅವರ ಕ್ಷೇತ್ರದಲ್ಲೇ ನೂರಾರು ಸಾವಿರಾರು ಬೋರ್ವೆಲ್ಲನ್ನು ಪುಕ್ಕಟ್ಟೆ ಹೊಡಿಸ್ಕೊಟ್ಟಿದ್ದಾರೆ. ಅವರು ಆ ಕಾಲದಲ್ಲೆಲ್ಲ ಹೊಡಿಸ್ಕೊಟ್ಟು. ಇವತ್ತು ಅವ್ರದ್ದೊಂದು ಟ್ರಸ್ಟ್ ಇದೆ. ಆ ಟ್ರಸ್ಟ್ ಮೂಲಕ ಭಾಳಷ್ಟು ಜನ ನಿರಾಶ್ರಿತರಿಗೆ ಮತ್ತು ಭಾಳಷ್ಟು ಜನ ಕಷ್ಟದಲ್ಲಿರುವವರಿಗೆ ದಿನನಿತ್ಯ ಸಹಕಾರ ಕೊಡುವಂಥ ಒಂದು ವ್ಯವಸ್ಥಿತವಾದಂಥ ಒಂದು ಕಾರ್ಮಿಕರಿಗೂ ಸಹ, ಇತರರಿಗೂ ಸಹ, ಸಾಮಾನ್ಯ ಜನರಿಗೂ ಸಹ ಸೌಲಭ್ಯ ಕೊಡುವಂಥ ಕೆಲಸವನ್ನು ಮಾನ್ಯ ಕಾರ್ಮಿಕ ಸಚಿವರು ಮಾಡ್ತಾರೆ. ಈ ಥರ ಭಾವನೆಗಳು ಬರಬೇಕು ಮನುಷ್ಯ ಆದವರಿಗೆ. ಜನಸಾಮಾನ್ಯರ ಪರವಾಗಿ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಆ ಧ್ವನಿ ಬಡವರಿಗೆ ಸಿಗುತ್ತೆ. ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಹಿಂದೆ ನಾನು ಭಾಳಷ್ಟು ಸರಿ ನಿಮಗೆಲ್ಲ ಹೇಳಿದ್ದೀನಿ. ಇನ್ಸೂರೆನ್ಸ್ ಮಾಡಿಕೊಂಡ್ರೋ ಎಲ್ಲ ಗೊತ್ತಿಲ್ಲ, ಹೇಳಿ 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 ಇಟ್ಟಿದ್ದೀರಿ. ನಿಮ್ಮ ಸಾಧನೆಗಳು ಏನಿದೆ ಅನ್ನೋದು ನಿಮ್ಮ ಆಮೇಲೆ ನೋಡಬೇಕು. ಮಾಡ್ಕೊಂಡಿದ್ದಾರೆ ಎಲ್ಲ ಗೊತ್ತಿಲ್ಲ, ನೀವು ಪಡಿಬೇಕು. ನೋಡಿ ಎಷ್ಟೆಷ್ಟು ಸೌಲಭ್ಯಗಳಿದೆ ಇವತ್ತು. ಇಷ್ಟು ಸೌಲಭ್ಯ ಒಂದ ಎರಡಲ್ಲ, ಇವೆಲ್ಲ ನಿಮಗೆ ಸಿಗುವಂಥ ಸೌಲಭ್ಯಗಳು ನೋಡಿ. ಇವತ್ತು ಪಿಂಚಣಿ ಸೌಲಭ್ಯ ಇದೆ, ಆಮೇಲೆ ಕುಟುಂಬ ಪಿಂಚಣಿ ಸೌಲಭ್ಯ ಇದೆ, ಸಿಂಗಲ್ಲು ಮತ್ತು ಡಬಲ್ ನಿಮ್ಮ ಕುಟುಂಬಕ್ಕಿದೆ. ಕಿಡ್ನಿ ಜೋಡಣೆ, ಕ್ಯಾನ್ಸರ್ದಿದೆ, ಕಣ್ಣಿನ ಇದಿದೆ, ಪಾರ್ಶ್ವವಾಯುಗಿದೆ, ಗರ್ಭಕೋಶಕ್ಕಿದೆ, ಅಸ್ತಮಕ್ಕಿದೆ. ಒಂದಲ್ಲ ಎರಡಲ್ಲ, ಅದರಲ್ಲೂ ಒಂದು 25-30 ಇದಾವೆ ಇದರಲ್ಲಿ. ಅದರ ಜೊತೆಗೆ ಮದುವೆಯ ಸಹಾಯಧನೂ ಸಹ ನಿಮಗಿದೆ. ತಾಯಿ ಮಗು ಸಹಾಯ ಹಸ್ತ ಇದೆ. ಇದರ ಎಲ್ಲರ ಜೊತೆಗೆ ಈ ವರ್ಷ ಆಟೋ ಚಾಲಕರಿಗೆ ಮೋಟಾರ್ ವಾಹನ ಕಾಯ್ದೆಯ ಅಡಿಯಲ್ಲಿ ಏನಪ್ಪ ವಿಲ್ಸನ್, ಅವರಿಗೂ ಸಹ ನೋಡಿ 5 ಲಕ್ಷದವರೆಗೆ ಸಹಕಾರ ಕೊಡೋಕ್ಕೆ ಇನ್ಶೂರೆನ್ಸಿಗೆ ಅವರಿಗೆ ಇವತ್ತು ಆದ್ಯತೆ ಇದೆ. ಅವರು 15 ದಿವಸದೊಳಗೆ ಮಾಡಿಕೊಂಡ್ರೆ ಏನು, ಅವರು ಅಪಘಾತದ ಇದು ಮಾಡಿಕೊಂಡ್ರೆ 1 ಲಕ್ಷ, ಆನಂತರ 2 ಲಕ್ಷ, ಆಮೇಲೆ 3 ಲಕ್ಷ ರೂಪಾಯಿವರೆಗೂ 2 ಲಕ್ಷವರೆಗೆ ಮಾಡ್ಬೋದು. ಇದು ಹೊಸದಾಗಿ ಆಟೋ ಚಾಲಕರಿಗೆ ಮತ್ತು ಡ್ರೈವರ್ಗಳಿಗೆ ಮಾಡಿರುವಂಥದ್ದು ಹೊಸ ಯೋಜನೆ ರಾಜ್ಯ ಸರ್ಕಾರ ತಂದಿದೆ. ಆಗಬೇಕು, ನಿನ್ನ ಮಗ ಇಲ್ಲಿ ಇಂಜಿನಿಯರ್ ಆಗಬೇಕು, ನಿಮ್ಮ ಮಗ ಡಾಕ್ಟ್ರು ಆಗುವಂಥ ಅವಕಾಶಗಳು ಇವತ್ತು ಬೇಕಾದಷ್ಟು ನಿಮಗಿದೆ. ನೀವತ್ತು ಏನು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ನಿಮ್ಮ ಮಗ ಒಳ್ಳೆ ಮೆರಿಟಲ್ಲಿ ಬಂದರೆ ಅವನು IAS ಆಗ್ಬೋದು, KS ಆಗ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಎಲ್ಲ ಹುದ್ದೆಗಳನ್ನು ತೆಗೆದುಕೊಳ್ಳುವ ಅವಕಾಶ ನಿಮಗೆ ಸಿಕ್ಕಿದೆ ಇವತ್ತು. ಇದು ನೀವು ಚಿಂತನೆ ಮಾಡಿ. ಮುಂದೆ ಹಿಂದೆ ಒಂದು ಕಾಲ ಇತ್ತು, ಸಾಹುಕಾರ ಮಾತ್ರ ಮಕ್ಕಳು ಇವತ್ತು ಉದ್ಯೋಗ ಸೃಷ್ಟಿ ಮಾಡಿಕೊಡ್ತಿದ್ರು. ಅವ್ರ ಹತ್ರ ಹಣ ಇರ್ತಿತ್ತು, ದುಡ್ಡು ಕೊಟ್ಟು ಅವತ್ತು ಉದ್ಯೋಗ ಸೃಷ್ಟಿ ಮಾಡ್ತಿದ್ರು. ಆದರೆ ಇವತ್ತು ಹಾಗಿಲ್ಲ. ಇವತ್ತು ಮೆರಿಟಲ್ಲಿ ಆನ್ಲೈನ್ ಮೂಲಕ ಮಾಡೋದ್ರಿಂದ ಎಲ್ಲ ಜನರಿಗೆ, ಸಾಮಾನ್ಯ ಕೂಲಿ ಕಾರ್ಮಿಕನ ಮಗನೂ ಸಹ IAS ಆಗ್ಬೋದು, ಡಾಕ್ಟರ್ ಆಗುವಂಥ ಅವಕಾಶ ನಿಮಗೆ ಸಿಕ್ಕಿದೆ ಕಂಡ್ರು. ಅದಕ್ಕಾಗಿ ಹೇಳ್ತಿದ್ದೇನೆ, ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿ. ಜೀವನದ ಯಾವುದೇ ಈ ಭಾರತದಲ್ಲಿ ಹೋಗಿ ತಮ್ಮ ಬದುಕನ್ನು ಕಟ್ಕೊಳ್ತಾರೆ, ಅವರ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಪೇಂಟಿಂಗು ಕಿವಿಗೆ ಎಲ್ಲರಿಗೆ, ಪೇಂಟ್ ಹೊಡೆಯೋರಿಗಿಲ್ಲ, ಕಣ್ಣು ಕಾಣ್ಬೇಕಲ್ಲ. ಹಾಂ, ಈಗ
ಇವ್ರು ನಮ್ಮವನಂತ ಬಿಟ್ಬಿಡ್ತಾರೆ ನೋಡ್ರಿ. ಹಂಗೆ ಇರ್ತಾರೆ. ಚೆನ್ನಾಗಿ ಹಾಕೊಂಡ್ಬಿಟ್ರೆ ಸರ್ ಈ ಕಡೆ ಸರ್ ಸರ್ ಈ ಕಡೆ ಹಂಗಿದೆ ಚೆನ್ನಾಗಿ ಮುಂದೆ ಬರ. ಅದಕ್ಕೊಂದು ಏನೋ ಹಾಕೊಂತಾರಲ್ಲ. ಬಾರಪ್ಪ ಹಿಡಿದು ಆಮೇಲೆ ನೋಡೋಣ. ಎಲ್ಲ ಬರ ಚಪ್ಪಲಿ ಹಾಕಿ ಬರ. ಹೆಸರು ಕೊಟ್ಟಂದಿರೋಣ ಬರ ಬರ ಹೆಸರು ಇಟ್ಕೊಳ್ರಿ. ಅಲ್ಲ ಹೆಸರು ಕೊಟ್ಟರೆ ಮಾತ್ರ ಎಲ್ಲ ಬರ್ಬೇಡಿ ಸ್ಟೇಜ್ ಮೇಲೆ. ಹೆಸರು ಕೊಟ್ಟರೆ ಮಾತ್ರ ಬಂದೆ. ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಹಿಡ್ಕೊಳ್ಳಿ. ಸರ್ ಈ ಕಡೆ ನೋಡಿ ಸರ್. ನಾಗಪ್ಪ ಸರ್ ಈ ಕಡೆ ನೋಡಿ ಸರ್. ಅತ್ತೆ